ನೋಡಿ ಇವರೇ ಸಹಜ. ತಮಗೆ ನೆನಪಿದ್ರೆ ವಿರೋಧ ಪಕ್ಷದಲ್ಲಿದ್ದಾಗೂ ಕೂಡ ನಾನೇ ಎರಡು ಮೂರು ಸರಿ ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಆವಾಗ ಬೊಮ್ಮಾಯಿ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ದರು. ಪಾಪ FIR ಎಲ್ಲ ದಾಖಲಾಯಿತು. ಆವಾಗಿನ ಅಧಿಕಾರಿಗಳು ಕೂಡ ಸಹಕರಿಸಿ ಏನು ಮಾಡಬೇಕು ಮಾಡಿದ್ರು. ಅದಾದಮೇಲೆ ಒಂದು ರಿಪೋರ್ಟ್ ಕೂಡ ಕೊಟ್ಟರು. ಬಂದು ನನ್ನ ಹತ್ರ ವೈಯಕ್ತಿಕವಾಗಿ ಅಧಿಕಾರಿಗಳು ಮಾತಾಡಿ, ಸರ್ ಇವೆಲ್ಲನೂ ಕೂಡ ಹೊರ ದೇಶದಿಂದ ಬರ್ತಾಯಿದೆ, ಅದು ನಂಬರ್ ಯಾವುದೋ ಒಂದು ದೇಶದಲ್ಲಿ ಇರ್ತದೆ, ಆದರೆ IP ಏನಿರುತ್ತೆ ಅದು ಮಾಸ್ಕ್ ಆಗಿರುತ್ತೆ, ಅದು ಚೈನಾಯಿಂದ ಬರ್ತದೋ ಈಸ್ಟರ್ನ್ ಯುರೋಪಿಂದ ಬರುತ್ತೋ ಅಮೇರಿಕಾಯಿಂದ ಬರುತ್ತೋ ಗೊತ್ತಾಗೋದಿಲ್ಲ. ಪ್ರಯತ್ನ ನಾವು ಮಾಡಿದ್ದೀವಿ ಸರ್, ಆದರೆ ಇದ್ರ ಮೀರಿ ನಾವು ಮಾಡೋಕ್ಕಾಗಲ್ಲ ಅಂತ ಅಧಿಕೃತವಾಗಿ ಬಂದು ತಿಳಿಸಿದರು. ಈಗಲೂ ಅದೇ ನಡೆದಿದೆ. ಯಾವಾಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ ಅವಾಗೆಲ್ಲನೂ ಕೂಡ ನಮಗೆ ಕರೆಗಳು ಬಂದಿದೆ. ಇದೇನು ಹೊಸದೇನಲ್ಲ. ಆಮೇಲೆ ಈ ತತ್ವ, ಈ ಸಿದ್ಧಾಂತ ಗಾಂಧೀಜಿಯವರಿಗೆ ಬಿಟ್ಟಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಿಟ್ಟಿಲ್ಲ, ನಮಗೆ ಬಿಡ್ತಾರಾ? ಸೊ ಇವರು ಏನೇ ಇಂಟಿಮಿಡೇಷನ್ ಮಾಡಲಿ, ಇವ್ರು ಏನೇ ಬೆದರಿಕೆ ಕೊಡಲಿ, ಅಂತಾರಾಷ್ಟ್ರೀಯ ಕರೆ ಬರಲಿ, ರಾಷ್ಟ್ರೀಯ ಕರೆ ಬರಲಿ, ಸ್ಥಳೀಯ ಕರೆ ಬರಲಿ, ನಾವೇನು ಹೆದರೋದಿಲ್ಲ. ಈ ಹಿಂದಿನಲ್ಲಿ ಮಾತಾಡ್ತಾರೆ, ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಹಾಗಾಗಿ ಇದೆಲ್ಲನೂ ಕೂಡ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚ್ ಥರ ಇದೆ. ಏನು ಹೆದರಿಕೆ ಬೇಕು? ಇಲ್ಲ, ಬರೋದಿಲ್ಲ. ಅದು ಇಟ್ ಈಸ್ ಕಂಟಿನ್ಯೂಸ್ ನಂಬರ್ಸ್ ಇರ್ತದೆ. ಕೆಲವು ಕಾಲರ್ ID ಅಂತ ಅಷ್ಟೇ ಬರುತ್ತೆ, ಕೆಲವುದು ನೋ ಕಾಲರ್ ID ಅಂತ ಬರುತ್ತೆ, ಕೆಲವುದು ಅಂತಾರಾಷ್ಟ್ರೀಯ ನಂಬರ್ಗಳು ಬರ್ತದೆ. ಲ್ಯಾಂಗ್ವೇಜ್ ಏನಂದರೆ ಫಿಲ್ತಿ ಲ್ಯಾಂಗ್ವೇಜ್, ಕೆಟ್ಟ ಭಾಷೆ, ಅವಾಚಕ ಶಬ್ದದಲ್ಲಿ ನಮಗೆ ಬೈಯೋದು, ನಮ್ಮ ಕುಟುಂಬದವ್ರಿಗೆ ಬೈಯೋದು, ನಮ್ಮ ಮನೆಯವರಿಗೆ ಪರಿಸ್ಥಿತಿ ಬಗ್ಗೆ ಹೇಳೋದು, ಇಷ್ಟೇ. ಅದು ಬಿಟ್ಟರೆ ಬೇರೆದೇನು ಹೊಸದೇನಿಲ್ಲ ಅಲ್ಲ ನಮಗೆ. ಈಗ ಹಿಂದಿನ ಸರ್ಕಾರದಲ್ಲೂ ಇದನ್ನು ಯಾವಾಗ ಧ್ವನಿ ಎತ್ತಿದ್ವಿ ಅವಾಗ ಮಾತಾಡಿದ್ರು. ನಿಮ್ಗೆ ನೆನಪಿದ್ರೆ ಖರ್ಗೆ ಸಾಹೇಬ್ರಿಗೆ ಕೂಡ ಲ್ಯಾಂಡ್ಲೈನ್ನಲ್ಲಿ ಸಫ್ದರ್ಜಂಗ್ ಪೊಲೀಸ್ ಸ್ಟೇಷನಲ್ಲಿ ಇನ್ನೂ ಕಂಪ್ಲೇಂಟ್ ಇದೆ. ಅವರಿಗೂ ಕೂಡ ಬಂದಿತ್ತು 2-3 ಸಂದರ್ಭದಲ್ಲಿ. ಇಲ್ಲಿ ನಮ್ಮ ಖರ್ಗೆ ಸಾಹೇಬರು ಅವಾಗ ಬೆಂಗಳೂರು ನಿವಾಸದಲ್ಲಿ ಇದ್ದಾಗ ಕೂಡ ರಾತ್ರಿ 1 ಗಂಟೆಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ರು ಲ್ಯಾಂಡ್ಲೈನಿಗೆ. ಎಲ್ಲ ಇದ್ದೇ ಇರೋದಲ್ವ, ಸಹಜ. ಎದುರಿಸ್ಬೇಕಾಗುತ್ತೆ. ಮಾತ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಕಾಲ್ ಮಾಡ್ತಾರೆ? ಇಲ್ಲ, ಫ್ಯಾಮಿಲಿ ಮೆಂಬರ್ಸಿಗಲ್ಲ. ಸದ್ಯಕ್ಕೆ ನನಗೆ ಮಾತ್ರ ಕರೆಗಳು ಬರ್ತಾ ಇದೆ ಕಂಟಿನ್ಯೂಸ್ ಆಗಿ. 1-2 ಅಂದರೆ ಓಕೆ. ವಾಟ್ಸಾಪ್ ಕಾಲ್ಗಳು ನೋಡಿ. FIR ರಿಜಿಸ್ಟರ್ ಮಾಡಿಸ್ಬೋದು, ಬಟ್ ಅಗೇನ್ ಇಟ್ಸ್ ಗೋಯಿಂಗ್ ಟು ಬಿ ದ ಸೇಮ್ ಥಿಂಗ್. ಈಗ ಎನ್ಕ್ರಿಪ್ಟೆಡ್ ಕಾಲ್ಸ್ ಇವೆ ಇವೆಲ್ಲನೂ. ಸೊ ಇದನ್ನು ಟ್ರೇಸ್ ಮಾಡೋದು ಕಷ್ಟ. ಐಡಿಯಾಲಜಿ ಆಫ್ ಫೈಟ್ ಅಂದರೆ ಕಾಂಗ್ರೆಸ್ ಮೊದಲಿನಿಂದಲೂ ಕೂಡ ಇದನ್ನು ವಿರೋಧಿಸ್ಕೊಂಡಿದೆ. ಇದರಿಂದ ಹಿಂದೆ ಸರಿಯುವ ಮಾತೇನಾರು ಇದೆಯಾ? ಯಾರಿಗೆ ಸರಿಬೇಕು? ವಿರೋಧ ಪಕ್ಷದಲ್ಲಿದ್ದಾಗೆ ಸರಿದಿಲ್ಲ, ಆಡಳಿತ ಪಕ್ಷದಲ್ಲಿ ಯಾರಿಗ್ರಿ ಎದುರಿಸ್ತಾರೆ ಇವರು? ಯಾರಿಗೆ? ಈಗ 100 ವರ್ಷದಿಂದ ಇದೇ ಪ್ರಯತ್ನದಲ್ಲಿದ್ದಾರಲ್ಲ, ಬೆದರಿಕೆ ಹಾಕಬೇಕು, ಹೆದರಿಕೆ ಹಾಕಬೇಕು. ಗಾಂಧೀಜಿಯವರ ಈ ತತ್ವದಿಂದಾನೇ ಈ ತತ್ವದಿಂದ ಗಾಂಧಿಯವರು ಬಲಿ ತಗೊಂಡಿಲ್ವ ಇವರು? ರಾಜಕೀಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಾವರ್ಕರ್ ಅವರು ಮುಗಿಸಿಲ್ವ? ಹಂಗೆ ಇವ್ರು ಮಾಡ್ತಾನೇ ಇರ್ತಾರೆ, ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ. ನಾವು ಈಗ ಇವ್ರದ್ದು 100 ವರ್ಷ ಅಂದರೆ ನಮ್ಮದು 135 ವರ್ಷದ ಇತಿಹಾಸದ ಪಾರ್ಟಿ ಅಲ್ವಾ? ಇಟ್ ಇಸ್ ಮೈ ಐಡಿಯಾಲಜಿ. I follow the ideology of ಬುದ್ಧ, ಬಸವ ಆ್ಯಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನದಲ್ಲಿ ಸಂಪೂರ್ಣವಾದಂಥ ನಂಬಿಕೆ ನನಗಿದೆ. ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶಗಳಿದೆ. ಇಲ್ಲಿ ಆ ತತ್ವ ಸಿದ್ಧಾಂತದಲ್ಲಿ ಇಲ್ಲ, ಅಷ್ಟೇ ನಮ್ಮದು. ಯಾರು ಹೇಳಿದರು? ಸಪೋರ್ಟ್ ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ದಿನೇಶ್ ಗುಂಡೂರಾವ್ ಅವರು ಮಾತಾಡಿದ್ದಾರೆ, ಸಂತೋಷ್ ಲಾಡ್ ಅವರು ಮಾತಾಡಿದ್ದಾರೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಬೆಂಬಲ ಅಂತಲ್ಲ, ಕೆಲವು ಹೋರಾಟಗಳು ಎಲ್ಲರೂ ಮಾಡಬೇಕಾಗ್ತದೆ, ಕೆಲವು ಹೋರಾಟಗಳು ಏಕಾಂಗಿಯಾಗೂ ಮಾಡಬೇಕಾಗ್ತದೆ. ಬಟ್ ಈ ವಿಚಾರದಲ್ಲಿ ನಾವು ನಮ್ಮ ಸಮಾಜಗಳನ್ನು ಉಳಿಸುವ ವಿಚಾರದಲ್ಲಿ ಅಥವಾ ಕರ್ನಾಟಕವನ್ನು ಬೆಳೆಸೋ ವಿಚಾರದಲ್ಲಿ ಎಲ್ಲರೂ ಒಂದಿದ್ದೀವಿ. ನಿಮ್ಮ ಪತ್ರದ ಮೇಲೆ ಇನ್ನೂ ನಿರ್ಧಾರ ಏನಾಗುತ್ತೆ? 48 ತಾಸಿನಲ್ಲಿ ನೋಡ್ರಿ BJP ಅವ್ರದ್ದು ಹಾಲತ್ ಏನಾಗ್ಬಿಟ್ಟಿದೆ. 48 ತಾಸು ಅಷ್ಟೇ ಆಗಿರೋದು ಸರ್. ಈ ಪತ್ರ ಕೊಟ್ಟು ಬಿಡುಗಡೆ ಮಾಡಿ ಪಬ್ಲಿಕ್ನಲ್ಲಿ. ಅದು ನಿಮ್ಗೆ ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ, ನಮ್ಮ ಮಾಧ್ಯಮ ಸ್ನೇಹಿತರಿಗೆ. ಈ 48 ತಾಸಿನಲ್ಲಿ ಒಬ್ಬ RSS ಮಾತಾಡ್ತಿಲ್ಲ, BJP ಅವ್ರು ಎಲ್ಲರೂ ಮಾತಾಡ್ತಾರಲ್ಲ. ಯಾಕಂದರೆ ನಾನು ಹೇಳ್ತಿದ್ದೆ, ಇವ್ರ ಪ್ರಮೋಷನ್ ಈಸ್ ಡಿಪೆಂಡೆಂಟ್ ಆನ್
ಎಷ್ಟು ಜೋರಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾತಾಡ್ಬೋದು ಅಥವಾ RSS ಅವ್ರ ಪರವಾಗಿ ಮಾತಾಡ್ಬೋದು ಅಂದ್ಬಿಟ್ಟು ಅಲ್ಲಿ ನೋಡಿ, ಅಲ್ಲಿ ಅಸೆಂಬ್ಲಿನಲ್ಲಿ RSS ಬಗ್ಗೆ ಏನಾದರೂ ಮಾತಾಡಿದ್ರೆ ಇಡೀ ಸದನದ ಕಲಾಪನೇ ಮುಗಿಸ್ಬಿಡ್ತಾರೆ BJP ಅವರು. ಏನಕ್ಕೆ ಅಷ್ಟೇನು ಇಂಪಾರ್ಟೆಂಟ್ ಇದ್ದಾರೆ ಇವರು? ಒಂದು NGO ಆಫ್ಟರ್ ಆಲ್, ಸೋ ಕಾಲ್ಡ್ NGO, ಅನ್ರಿಜಿಸ್ಟರ್ಡ್ NGO. ಪ್ರಶ್ನೆ ಉತ್ತರ ಬರಲಿ ಸರ್. ಈಗ ಸರ್ಕಾರಿ ಜಾಗದಲ್ಲಿ RSSನ ಕಾರ್ಯಕ್ರಮಗಳನ್ನು ನಿಷೇಧ ಮಾಡುವಂಥ ನಿರ್ಧಾರ ಯಾವಾಗ ನೋಡೋಣ. ಈಗ ಮೊನ್ನೆನೇ ಬರೆದಿರೋದು ಚೀಫ್ ಸೆಕ್ರೆಟರಿ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬರೆದಿದ್ದಾರೆ. ಎಲ್ಲ ಸಾಧಕ ಬಾಧಕಗಳನ್ನು ನೋಡ್ಕೊಂಡು ಮಾಡಬೇಕು. ತಮಿಳ್ನಾಡು ಮಾದರಿ ಏನಿದೆ ಅಂತ ಗೊತ್ತಿಲ್ಲ. ತಮಿಳ್ನಾಡಿನಲ್ಲಿ ನನ್ನ ಮಾಹಿತಿ ಏನಿದೆ ಅಂದರೆ, ಮೊನ್ನೆ ಗೌರ್ಮೆಂಟ್ ಮೈದಾನಗಳಲ್ಲಿ ಪರ್ಮಿಷನ್ ಇರಲಾರ್ದೆ ಮಾಡಿದಾಗ 39 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ಅಷ್ಟೇ ಮಾಹಿತಿ. ಅಲ್ಲಿ ಎಲ್ಲ ಕಡೆ ಕಡ್ಡಾಯ ಇರ್ತದೆ ಸರ್. ಈಗ ನೀವು ನಿಮ್ಮ ಸಂಸ್ಥೆಗಳಿರ್ಬೋದು, ನಿಮ್ಮ ವೈಯಕ್ತಿಕ ಮದುವೆಗಳಿರ್ಬೋದು, ಸಾರ್ವಜನಿಕರ ರಸ್ತೆಯಲ್ಲಿ ಮಾಡಬೇಕಾದ್ರೆ ಪರ್ಮಿಷನ್ ತೊಗೋಬೇಕಾ ಇಲ್ಲ? ಈ ಕಾಂಗ್ರೆಸ್ ಪಾರ್ಟಿ ಇರ್ಬೋದು, BJP ಪಾರ್ಟಿ ಇರ್ಬೋದು, ಅಥವಾ ಬೇರೆ ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು ಕೂಡ ಸಾರ್ವಜನಿಕರ ಮೈದಾನದಲ್ಲಿರ್ಬೋದು, ಉದ್ಯಾನವನಗಳಲ್ಲಿರ್ಬೋದು, ಅಥವಾ ರೋಡ್ನಲ್ಲಿರ್ಬೋದು ಮಾಡಬೇಕಾದ್ರೆ ನಿಮ್ಮ ಮನೇಲಿ ನಾಮಕರಣ ಇರುತ್ತೆ, ನಿಮ್ಮ ಕಡೆಯಲ್ಲಿ ಮದುವೆ ಇರ್ತದೆ, ನಿಮ್ಮ ಮನೇಲಿ ಮುಂಜಿ ಇರ್ತದೆ, ಆವಾಗ ನೀವು ಪರ್ಮಿಷನ್ ತೊಗೋಬೇಕಾ ಇಲ್ಲ? ತೊಗೋತೀರಲ್ಲ, ಇವ್ರು ಯಾಕೆ ತಗೊಳಲ್ಲ? ಬಟ್ ಈಗ ಅದಕ್ಕೆ ನಾನು ಹೇಳ್ತಾ ಇರೋದು. ಆ ಪ್ರಶ್ನೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ನಾವೇನು ಆ ಥರದ ಕಾನೂನು ಮಾಡಿರಲ್ಲ, ಕಡ್ಡಾಯ ಅನುಮತಿ ಪಡಿಬೇಕು ಅಂತ ಕಾನೂನು ಮಾಡಿ ಇದೆ. ಯಾರು ಹೇಳಿದ್ದು? ಈಗ ನೋಡಿ, ನೀವು ಏನು ಪ್ರಶ್ನೆ ಕೇಳಿದರೆ ಅವ್ರಿಗೆ ನನಗೆ ಗೊತ್ತಿಲ್ಲ. ಈಗ ನೀವೇ ಹೇಳಿ, ನೀವು ಒಂದು 10 ಜನ ನೀವು ಸೇರಬೇಕು ಅಂದರೆ ಪರ್ಮಿಷನ್ ತೊಗೋಬೇಕಲ್ವ? ಪಾಪ ಇಲ್ಲಿ ಯಾವುದೋ ಕಬ್ಬನ್ ಪಾರ್ಕ್ನಲ್ಲಿ ಬುಕ್ ಓದೋರಿಗೆ ಹೋಗಿ ಜನ ತೊಂದರೆ ಕೊಡ್ತಾರೆ. ಆಮೇಲೆ ಇಲ್ಲಿ ಇವರು ದೊಣ್ಣೆ ಬೀಸ್ಕೊಂಡು ಬರೋರಿಗೆ ಸುಮ್ಮನೆ ಇರ್ತೀವಿ ಏನಕ್ಕೆ? ಡಿಮ್ಯಾಂಡ್ ಅಲ್ಲ, ನನ್ನ ಸಲಹೆ ಇದೆ, ಆಗುತ್ತೆ. ಈಗ ನೀವೇ ಹೇಳಿ ಸರ್, ನಾಳೆ ನಾನು ಒಂದು ಕರೆಯನ್ನು ಕೊಡ್ತೀನಿ. ಎಲ್ಲ ನಮ್ಮ ಅಂಬೇಡ್ಕರ್ ರೈಟ್ಸ್ ಎಲ್ಲರೂ ಆಚೆ ಬರಬೇಕು, ಎಲ್ಲರೂ ನೀಲಿ ಶರ್ಟ್ ಹಾಕ್ಕೊಂಡು ಬರಬೇಕು, ಎಲ್ಲರೂ ದೊಣ್ಣೆ ತೊಗೊಂಡು ಬರಬೇಕು, ಮಾರ್ಚ್ ಪಾಸ್ಟ್ ಮಾಡೋಣ ಅಂದರೆ ಬಿಡ್ತೀರಾ? ಬಿಡೋದಿಲ್ಲ. ಆಯಿತು, ಬೇರೆ ಸಮಾಜದವರು ಈಗ ಯಾವುದೋ ಒಂದು ಬೇರೆ ಕಾರ್ಯಕ್ರಮಕ್ಕೆ ಅವರವರ ಏನು ತತ್ವ ಸಿದ್ಧಾಂತದ ಪ್ರಕಾರ ಒಂದು ಮೆರವಣಿಗೆ ಮಾಡಬೇಕು ಅಂತಾರೆ. ಆ ಮೆರವಣಿಗೆಯಲ್ಲಿ ದೊಣ್ಣೆಗಳು, ಕತ್ತಿಗಳು ನಾವು ತೊಗೊಂಡು ಬರ್ತೀವಿ ಅಂತ ನಾವು ಕರೆ ಕೊಡ್ತೀವಿ. ಬಿಡ್ತೀರಾ? ಅಬ್ಸಲ್ಯೂಟ್ಲಿ, ಅದಕ್ಕೆ ಬರ್ದಿರೋದಲ್ಲ. ನಮ್ಮ ಸರ್ಕಾರ ಇರೋದ್ರಿಂದನೇ ನಮ್ಮ ಸರ್ಕಾರಕ್ಕೆ ಫಸ್ಟ್ ಸಲಹೆ ಕೊಡಬೇಕು, ಅದಾದಮೇಲೆ ಬೇರೆ ಸರ್ಕಾರಗಳಿಗೆ ಕೊಡೋಣ ಅಂತ ಸಲಹೆ. ಇಲ್ಲನ ಆಗಲಿ. ಶಾಲಾ ಕಾಲೇಜು ಆವರಣಗಳಲ್ಲಿ ಸರ್ಕಾರದ ಸರ್ಕಾರಿ ಶಾಲಾ ಕಾಲೇಜು ಆವರಣ, ನನಗೆ BJP ಖಾಸಗಿ ಸಂಸ್ಥೆನಲ್ಲಿ ಏನಾದರೂ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಸರ್ಕಾರಿ ಶಾಲಾ ಕಾಲೇಜು ಆವರಣಗಳಲ್ಲಿ ಶಾಖೆಗೆ ಮಾತ್ರನೋ ಅಥವಾ ಎಲ್ಲ ರೀತಿಯ ಚಟುವಟಿಕೆಗಳು ಇರಬಾರ್ದು? ಯಾವುದೇ ರೀತಿಯ ಚಟುವಟಿಕೆಗಳು ಇರಬಾರ್ದು. ನಾನು ಹೇಳ್ದಂಗೆ ನೋಡಿ, ನಾನು ಯಾವ ದೇವ್ರನ್ನ ಪೂಜೆ ಮಾಡಬೇಕು, ಏನು ತಿನ್ನಬೇಕು, ನನ್ನ ಆಹಾರ ಹೇಗಿರಬೇಕು, ನನ್ನ ಉಡುಪು ಹೇಗಿರಬೇಕು, ನನ್ನ ಆಚರಣೆಗಳು ಏನು ಹೇಳಬೇಕು, ನಮ್ಮ ತಂದೆ ತಾಯಿ ಕಲಿಸ್ತಾರೆ ಮನೆಯಲ್ಲಿ. ನಮ್ಮದು ಒಂದು ಪದ್ಧತಿ ಇರ್ತಾವಲ್ಲ, ನಾವು ಮನೆ ದೇವ್ರು ಯಾವುದು, ಅದು ನಾವು ಯಾರಿಗೆ ಆರಾಧನೆ ಮಾಡಬೇಕು, ಯಾವ ಗ್ರಂಥ ಪಾಲನೆ ಮಾಡಬೇಕು, ನಮ್ಮ ತಂದೆ ತಾಯಿ ಕಲಿಸ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಹೋಗೋ ಮಕ್ಕಳು ಯಾರು? ಬಡವರು. ಏನಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಎಜುಕೇಷನಿಗೆ? ಯಾಕಂದರೆ ಆ ಬಡತನದಿಂದ ಹೊರಗೆ ಬಂದು ನಾಗರಿಕರಾಗಿ ಒಂದು ಸ್ವಾಭಿಮಾನದ ಬದುಕಲಿಕ್ಕೆ. ಅದರಲ್ಲಿ ಹೋಗಿ ಇವರು ದಿನ ಹೋಗಿ ದೊಣ್ಣೆಯಾಗಿ ಬೀಸೋದು, ಏನೇನೋ ಇರಲಾರ್ದೆಲ್ಲ ಏನೋ ಅವ್ರ ಕನಸುಗಳನ್ನು ನನಸು ಮಾಡೋದು ಏನಕ್ಕೆ ಬೇಕು ಸರ್ ನಮಗೆ? ಅಖಂಡ ಭಾರತದ ಕನಸು ಈ ಮಕ್ಕಳು ನನಸು ಮಾಡ್ತಾರಂತೆ. ಇವರು ಹಿಂದೂ ರಾಷ್ಟ್ರ ಕಟ್ಟಬೇಕಂತ ಇದ್ದಾರಲ್ಲ. ಹಿಂದೂ ರಾಷ್ಟ್ರ ಅಂದರೆ ಏನು ಸರ್? ಇಲ್ಲಿ ನಿಮ್ಮ ಶ್ರೀಲಂಕಾಯಿಂದ ಹಿಡ್ಕೊಂಡು ಅಫ್ಘಾನಿಸ್ತಾನ ತನಕ, ಕರೆಕ್ಟಾ? ಅಫ್ಘಾನಿಸ್ತಾನ ಪಾಕಿಸ್ತಾನ ನಮಗೆ ಸೇರಿದ್ರೆ ಯಾವ ಸಮುದಾಯ ಜನಸಂಖ್ಯೆ ಜಾಸ್ತಿ ಆಗುತ್ತೆ? ಯಾವುದು ಸರ್? ಮುಸ್ಲಿಮ್. ಹಿಂದೂ ರಾಷ್ಟ್ರ ಉಳಿತದ? ಸುಮ್ಮನೆ ಹಿಂಗೆ ಇಲ್ಲಾಜಿಕಲ್ ಕ್ವೆಶ್ಚನ್ಗಳು, ಇಲ್ಲಾಜಿಕಲ್ ಇದು ಮಾಡ್ಕೊಂಡು ಇವರೆಲ್ಲರೂ ಪ್ರಚೋದನೆ ಭಾಷಣಗಳು ಕೊಟ್ಕೊಂಡು ಹೋಗ್ತಾರೆ. ಅದಕ್ಕೆಲ್ಲ ನಮ್ಮ ಮಕ್ಕಳು ಯಾಕೆ ಬಲಿ ಆಗಬೇಕು ಸರ್? ನಾನು ಅದಕ್ಕೆ ದಯವಿಟ್ಟು ನಾನು ಕೇಳ್ತಾ ಇರೋದು, ನೀವು ಏನು ಪಾಠವನ್ನು ಅಲ್ಲಿ ಹೇಳ್ಕೊಡ್ತೀರಾ ಬೆಳಿಗ್ಗೆ 6 ಗಂಟೆಗೆ ಶಾಖೆಗಳಲ್ಲಿ, ಇಲ್ಲಿ ಸರ್ಕಾರಿ ಶಾಲೆಗಳ ಆವರಣದಲ್ಲಿ, ಮೈದಾನಗಳಲ್ಲಿ, ದಯವಿಟ್ಟು ಫಸ್ಟು ನಿಮ್ಮ ಮನೆ ಮಕ್ಕಳಿಗೆ ಹೇಳ್ಕೊಡಿ. ಸೆಲ್ಫಿ ಇನ್ ಶಾಖಾಸ್ ಹ್ಯಾಶ್ಟ್ಯಾಗನ್ನು ಮಾಡಿ ನೀವು ತೋರಿಸಿ ನಮಗೆ. ಎಲ್ಲ ವಿರೋಧ ಪಕ್ಷದ ನಾಯಕರು ಇರ್ಬೋದು, ಕೇಂದ್ರ ಸರ್ಕಾರದ ಏನು ನಿಮ್ಮ ನಾಯಕರು ಇರ್ಬೋದು, BJP ನಾಯಕರು, ಅವ್ರ ಮಕ್ಕಳು
ಗಣವೇಷ ಹಾಕ್ಕೊಂಡು ದೊಣ್ಣೆ ಬೀಸ್ಕೊಂಡು ಧರ್ಮ ರಕ್ಷಣೆ ಗೌರಕ್ಷಕರಾಗಲಿ, ಅದಾದಮೇಲೆ ಬಡವ್ರ ಮಕ್ಕಳ ಹತ್ರ ಬರಲಿ, ಮಾಡಲಿ. ಅದಕ್ಕೆ ಅದೇ ಈಗ ನೋಡಿ, ಐ ಲವ್ RSS ಅನ್ನೋರೆಲ್ಲರೂ ದೇಶದ್ರೋಹಿನೇ. ಅವ್ರು ನೋಡಿ, RSS ಅವ್ರದ್ದು ಇತಿಹಾಸ ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಷ್ಟೇ. ಪಾಪ ಭಾಳಷ್ಟು ಜನರಿಗೆ ಅವರು ದಾರಿ ತಪ್ಪಿಸ್ಬಿಟ್ಟಿದ್ದಾರೆ, ಕೋಟ್ಯಾಂತರ ಜನರಿಗೆ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ RSS ಅವರು. ನಾನು ಕೇಳಿರೋ ಪ್ರಶ್ನೆಗೆ ಒಂದನ ಉತ್ತರ ಕೊಡ್ತಾ ಇದ್ದಾರೆ ಸರ್ ಇವರು. ಸರಳವಾದಂಥ ಪ್ರಶ್ನೆಗಳು ಕೇಳಿದ್ದೀನಿ. ಅವ್ರು ರಿಜಿಸ್ಟರ್ ಇದ್ದಾರಾ ಇಲ್ಲ ಅದ್ರ ಹೇಳ್ತಾ ಇದ್ದಾರಾ ಇಲ್ಲ, ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ. ಅಲ್ಲಿ 50 ವರ್ಷ ಯಾಕೆ ಇವರು ಧ್ವಜ ಹಾರಿಸಿಲ್ಲ ಅದ್ರ ಬಗ್ಗೆ ಮಾತಾಡೋಕ್ತಾರೆ ಇಲ್ಲ. ಸಾವರ್ಕರ್ ಅವ್ರ ಬಗ್ಗೆ ಮಾತಾಡೋಕ್ತಾರೆ ಇಲ್ಲ. ಸಾವರ್ಕರ್ ಅವ್ರು ಯಾಕಪ್ಪ ಬ್ರಿಟಿಷವ್ರ ಹತ್ರ ಪೆನ್ಷನ್ ತೊಗೊಂಡ್ರು, ಯಾಕೆ ಅವರು ಮಾತೃಭೂಮಿ ಅಂದಿಲ್ಲ ಪಿತೃಭೂಮಿ ಎಂದಿದ್ರು ನಮ್ಮ ದೇಶಕ್ಕೆ, ಅದೆಲ್ಲ ಹೇಳ್ತಾರಾ? ಅದ್ರ ಒಂದು ಪ್ರಶ್ನೆಗನ ಉತ್ತರ ಕೊಟ್ಟಿದ್ದಾರ ನಂದು? ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ನನಗೆ ಸಹಾಯ ಮಾಡಬೇಕು. ಪ್ರಿಯಾಂಕರ್ಗೆ ಒಂದು 4-5 ಪ್ರಶ್ನೆಗಳು ಕೇಳಿದ್ದಾನೆ, ಅದಕ್ಕೆ ಉತ್ತರ ಕೊಡಿ ಸರ್ ಅಂತ ಹೇಳಿ. ಅದು ಇದು ಬಿಟ್ಟು ನಮ್ಮ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡೋದು ಅಷ್ಟೇ ಆಗಿದೆ ಹೊರತು ನಾವು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಅವ್ರ ಮನೆ ಮಕ್ಕಳು ಯಾವಾಗ ಇಳಿತಾರೆ, ಬೀದಿಗೆ ಇಳಿತಾರೆ, ಧರ್ಮ ರಕ್ಷಣೆಗೆ ಇಳಿತಾರೆ, ಗೋರಕ್ಷಣೆಗೆ ಇಳಿತಾರೆ, ಅದನ್ನು ಕೊಡ್ಬೋದಲ್ಲ. ಇತಿಹಾಸ ಗೊತ್ತಿಲ್ಲ, ವರ್ತಮಾನ ಮತ್ತು ಭವಿಷ್ಯನ ಅವ್ರ ಮಕ್ಕಳದ್ದು ಅವ್ರ ಕೈನಲ್ಲಿದೆ ಅಲ್ಲ, ಅದಕ್ಕೆ ನಾವು ಸ್ಪಷ್ಟೀಕರಣ ಕೊಟ್ಬಿಡ್ಲಿ. ಅವರು ಇತಿಹಾಸ ಬೇಕಾದರೆ ಅವ್ರಿಗೆ RSS ಪಾಠದ ಇತಿಹಾಸದ ಪಾಠ ಹೇಳ್ಬೇಕಾದ್ರೆ ನನ್ನ ಹತ್ರ ಬರಲಿ. ಹೇಳಿದ್ದೀವಿ ಸರ್. ಅದು ಸರ್ಕಾರಿ ಥ್ರೆಟ್ ಅಲ್ಲ, ದೇ ಆರ್ ಟ್ರೈಂಗ್ ಟು ಥ್ರೆಟನ್. ಮೈ ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ಮೀ, ಮೈ ಪೀಪಲ್ ವಿಲ್ ಟೇಕ್ ಕೇರ್ ಆಫ್ ಮೀ. ಅದೇನು ಅವಶ್ಯಕತೆ ಇಲ್ಲ. ಇವರು ಏನು ಒಂದು ಫೋನ್ ಕರೆ ಮಾಡಿದ ತಕ್ಷಣನೂ ಯಾರು ಹೆದರೋರಿಲ್ಲ, ಬೆದರೋರಿಲ್ಲ. ಆಮೇಲೆ ಇದೇನು ಮೊದಲನೇ ಸರಿ ಎದುರಿಸ್ತಾ ಇರೋದಾ? ಖರ್ಗೆ ಸಾಹೇಬ್ರಿಗೂ ಹಂಗೆ ಆಯಿತು, ನಮಗೂ ಹಂಗೆ ಆಗ್ತಾಯಿದೆ. ಇದೆ ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಳ್ತಾರೆ ಇದೆ. ನೋಡಿ ಇವರೇ, ಇದು ಸಹಜ. ತಮಗೆ ನೆನಪಿದ್ರೆ ವಿರೋಧ ಪಕ್ಷದಲ್ಲಿದ್ದಾಗೂ ಕೂಡ ನಾನೇ 2-3 ಸರಿ ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಆವಾಗ ಬೊಮ್ಮಾಯಿ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ದರು. ಪಾಪ FIR ಎಲ್ಲ ದಾಖಲಾಯಿತು. ಆವಾಗಿನ ಅಧಿಕಾರಿಗಳು ಕೂಡ ಸಹಕರಿಸಿ ಏನು ಮಾಡಬೇಕು ಮಾಡಿದ್ರು. ಅದಾದಮೇಲೆ ಒಂದು ರಿಪೋರ್ಟ್ ಕೂಡ ಕೊಟ್ಟರು. ಬಂದು ನನ್ನ ಹತ್ರ ವೈಯಕ್ತಿಕವಾಗಿ ಅಧಿಕಾರಿಗಳು ಮಾತಾಡಿ, ಸರ್ ಇವೆಲ್ಲನೂ ಕೂಡ ಹೊರ ದೇಶದಿಂದ ಬರ್ತಾಯಿದೆ, ಅದು ನಂಬರ್ ಯಾವುದೋ ಒಂದು ದೇಶದಲ್ಲಿರ್ತದೆ, ಆದರೆ IP ಏನಿರುತ್ತೆ ಅದು ಮಾಸ್ಕ್ ಆಗಿರುತ್ತೆ, ಅದು ಚೈನಾಯಿಂದ ಬರ್ತದೋ, ಈಸ್ಟರ್ನ್ ಯುರೋಪಿಂದ ಬರುತ್ತೋ, ಅಮೇರಿಕಾಯಿಂದ ಬರುತ್ತೋ ಗೊತ್ತಾಗೋದಿಲ್ಲ. ಪ್ರಯತ್ನ ನಾವು ಮಾಡಿದ್ದೀವಿ ಸರ್, ಆದರೆ ಇದ್ರ ಮೀರಿ ನಾವು ಮಾಡೋಕ್ಕಾಗಲ್ಲ ಅಂತ ಅಧಿಕೃತವಾಗಿ ಬಂದು ತಿಳಿಸಿದರು. ಈಗಲೂ ಅದೇ ನಡೆದಿದೆ. ಯಾವಾಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ ಅವಾಗೆಲ್ಲನೂ ಕೂಡ ನಮಗೆ ಕರೆಗಳು ಬಂದಿದೆ. ಇದೇನು ಹೊಸದೇನಲ್ಲ. ಆಮೇಲೆ ಈ ತತ್ವ, ಈ ಸಿದ್ಧಾಂತ ಗಾಂಧೀಜಿಯವ್ರಿಗೆ ಬಿಟ್ಟಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಿಟ್ಟಿಲ್ಲ, ನಮಗೆ ಬಿಡ್ತಾರಾ? ಸೊ ಇವರು ಏನೇ ಇಂಟಿಮಿಡೇಷನ್ ಮಾಡಲಿ, ಇವ್ರು ಏನೇ ಬೆದರಿಕೆ ಕೊಡಲಿ, ಅಂತಾರಾಷ್ಟ್ರೀಯ ಕರೆ ಬರಲಿ, ರಾಷ್ಟ್ರೀಯ ಕರೆ ಬರಲಿ, ಸ್ಥಳೀಯ ಕರೆ ಬರಲಿ, ನಾವೇನು ಹೆದರೋದಿಲ್ಲ. ಈ ಹಿಂದಿನಲ್ಲಿ ಮಾತಾಡ್ತಾರೆ, ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಸೊ ಹಾಗಾಗಿ ಇದೆಲ್ಲನೂ ಕೂಡ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚ್ ಥರ ಇದೆ. ಏನು ಹೆದರಿಕೆ ಬೇಕು ಇಲ್ಲ, ಬರೋದಿಲ್ಲ. ಅದು ಕಂಟಿನ್ಯೂಸ್ ನಂಬರ್ಸ್ ಇರ್ತದೆ. ಕೆಲವು ಕಾಲರ್ ID ಅಂತ ಅಷ್ಟೇ ಬರುತ್ತೆ, ಕೆಲವುದು ನೋ ಕಾಲರ್ ID ಅಂತ ಬರುತ್ತೆ, ಕೆಲವುದು ಅಂತಾರಾಷ್ಟ್ರೀಯ ನಂಬರ್ಗಳು ಬರ್ತದೆ. ಲ್ಯಾಂಗ್ವೇಜ್ ಏನಂದರೆ ಫಿಲ್ತಿ ಲ್ಯಾಂಗ್ವೇಜ್, ಕೆಟ್ಟ ಭಾಷೆ, ಅವಾಚಕ ಶಬ್ದದಲ್ಲಿ ನಮಗೆ ಬೈಯೋದು, ನಮ್ಮ ಕುಟುಂಬದವ್ರಿಗೆ ಬೈಯೋದು, ನಮ್ಮ ಮನೆಯವರಿಗೆ ಪರಿಸ್ಥಿತಿ ಬಗ್ಗೆ ಹೇಳೋದು, ಇಷ್ಟೇ. ಅದು ಬಿಟ್ಟರೆ ಬೇರೆದೇನು ಹೊಸದೇನಿಲ್ಲ ಅಲ್ಲ ನಮಗೆ. ಈಗ ಹಿಂದಿನ ಸರ್ಕಾರದಲ್ಲೂ ಇದನ್ನು ಯಾವಾಗ ಧ್ವನಿ ಎತ್ತಿದ್ವಿ ಅವಾಗ ಮಾತಾಡಿದ್ರು. ನಿಮ್ಗೆ ನೆನಪಿದ್ರೆ ಖರ್ಗೆ ಸಾಹೇಬ್ರಿಗೆ ಕೂಡ ಲ್ಯಾಂಡ್ಲೈನ್ನಲ್ಲಿ ಸಫ್ದರ್ಜಂಗ್ ಪೊಲೀಸ್ ಸ್ಟೇಷನಲ್ಲಿ ಇನ್ನೂ ಕಂಪ್ಲೇಂಟ್ ಇದೆ. ಅವರಿಗೂ ಕೂಡ ಬಂದಿತ್ತು 2-3 ಸಂದರ್ಭದಲ್ಲಿ. ಇಲ್ಲಿ ನಮ್ಮ ಖರ್ಗೆ ಸಾಹೇಬರು ಅವಾಗ ಬೆಂಗಳೂರು ನಿವಾಸದಲ್ಲಿ ಇದ್ದಾಗ ಕೂಡ ರಾತ್ರಿ 1 ಗಂಟೆಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ರು ಲ್ಯಾಂಡ್ಲೈನಿಗೆ. ಎಲ್ಲ ಇದ್ದೇ ಇರೋದಲ್ವ, ಸಹಜ, ಎದುರಿಸ್ಬೇಕಾಗುತ್ತೆ. ಮಾತ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಕಾಲ್ಗೆ ಮಾಡ್ತಾರೆ? ಇಲ್ಲ, ಫ್ಯಾಮಿಲಿ ಮೆಂಬರ್ಸಿಗಲ್ಲ. ಸದ್ಯಕ್ಕೆ ನನಗೆ ಮಾತ್ರ ಕರೆಗಳು ಬರ್ತಾಯಿದೆ ಕಂಟಿನ್ಯೂಸ್ ಆಗಿ. 1-2 ಅಂದರೆ ಓಕೆ. ವಾಟ್ಸಾಪ್ ಕಾಲ್ಗಳು ನೋಡಿ. FIR ರಿಜಿಸ್ಟರ್ ಮಾಡಿಸ್ಬೋದು, ಬಟ್ ಅಗೇನ್ ಇಟ್ಸ್ ಗೋಯಿಂಗ್ ಟು ಬಿ ದ ಸೇಮ್ ಥಿಂಗ್.
ಈಗ ಎನ್ಕ್ರಿಪ್ಟೆಡ್ ಕಾಲ್ಸ್ ಇವೆ ಇವೆಲ್ಲನೂ. ಸೊ ಇದನ್ನು ಟ್ರೇಸ್ ಮಾಡೋದು ಕಷ್ಟ. ಐಡಿಯಾಲಜಿ ಆಫ್ ಫೈಟ್ ಇದು ಅಂದರೆ ಕಾಂಗ್ರೆಸ್ ಮೊದಲಿನಿಂದಲೂ ಕೂಡ ಇದನ್ನು ವಿರೋಧಿಸ್ಕೊಂಡು ಇದರಿಂದ ಹಿಂದೆ ಸರಿಯುವ ಮಾತೇನಾರು ಇದೆಯಾ? ಯಾರಿಗೆ ಸರಿಬೇಕು? ವಿರೋಧ ಪಕ್ಷದಲ್ಲಿದ್ದಾಗೆ ಸರಿದಿಲ್ಲ, ಆಡಳಿತ ಪಕ್ಷದಲ್ಲಿ ಯಾರಿಗೆ ಎದುರಿಸ್ತಾರೆ ಇವರು? ಯಾರಿಗೆ? ಈಗ 100 ವರ್ಷದಿಂದ ಇದೇ ಪ್ರಯತ್ನದಲ್ಲಿದ್ದಾರಲ್ಲ, ಬೆದರಿಕೆ ಹಾಕಬೇಕು, ಹೆದರಿಕೆ ಹಾಕಬೇಕು. ಗಾಂಧೀಜಿಯವರ ಈ ತತ್ವದಿಂದಾನೇ ಈ ತತ್ವದಿಂದ ಗಾಂಧಿಯವರು ಬಲಿ ತಗೊಂಡಿಲ್ವ ಇವರು? ರಾಜಕೀಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಾವರ್ಕರ್ ಅವರು ಮುಗಿಸಿಲ್ವಾ? ಹಂಗೆ ಇವ್ರು ಮಾಡ್ತಾನೇ ಇರ್ತಾರೆ, ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ. ನಾವು ಈಗ ಇವ್ರದ್ದು 100 ವರ್ಷ ಅಂದರೆ ನಮ್ಮದು 135 ವರ್ಷದ ಇತಿಹಾಸದ ಪಾರ್ಟಿ ಅಲ್ವಾ? ಇಟ್ ಇಸ್ ಮೈ ಐಡಿಯಾಲಜಿ. ಐ ಫಾಲೋ ದ ಐಡಿಯಾಲಜಿ ಆಫ್ ಬುದ್ಧ, ಬಸವ ಆ್ಯಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನದಲ್ಲಿ ಸಂಪೂರ್ಣವಾದಂಥ ನಂಬಿಕೆ ನನಗಿದೆ. ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶಗಳಿದೆ. ಇಲ್ಲಿ ಈ ಆ ತತ್ವ ಸಿದ್ಧಾಂತದಲ್ಲಿ ಇಲ್ಲ, ಅಷ್ಟೇ ನಮ್ಮದು. ಯಾರು ಹೇಳಿದರು? ಸಪೋರ್ಟ್ ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ದಿನೇಶ್ ಗುಂಡೂರಾವ್ ಅವರು ಮಾತಾಡಿದ್ದಾರೆ, ಸಂತೋಷ್ ಲಾಡ್ ಅವರು ಮಾತಾಡಿದ್ದಾರೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಬೆಂಬಲ ಅಂತಲ್ಲ, ಕೆಲವು ಹೋರಾಟಗಳು ಎಲ್ಲರೂ ಮಾಡಬೇಕಾಗ್ತದೆ, ಕೆಲವು ಹೋರಾಟಗಳು ಏಕಾಂಗಿಯಾಗೂ ಮಾಡಬೇಕಾಗ್ತದೆ. ಬಟ್ ಈ ವಿಚಾರದಲ್ಲಿ ನಾವು ನಮ್ಮ ಸಮಾಜಗಳನ್ನು ಉಳಿಸುವ ವಿಚಾರದಲ್ಲಿ ಅಥವಾ ಕರ್ನಾಟಕವನ್ನು ಬೆಳೆಸೋ ವಿಚಾರದಲ್ಲಿ ಎಲ್ಲರೂ ಒಂದಿದ್ದೀವಿ. ನಿಮ್ಮ ಪತ್ರದ ಮೇಲೆ ಇನ್ನೂ ನಿರ್ಧಾರ ಏನಾಗುತ್ತೆ? ಸಚಿವರಾಗಿ ನೀವೇ ಮಾತಾಡ್ತಾರಂತ ಹಿನ್ನೆಲೆಯಲ್ಲಿ ಒಂದಷ್ಟು ಚರ್ಚೆಗಳು ಶುರುವಾಗಿರುವಂಥದ್ದು. ಸೊ ನಿರ್ಧಾರ ತೆಗೆದುಕೊಳ್ಳೋಕೆ ಅದೇನು 48 ತಾಸಿನಲ್ಲಿ ನೋಡ್ರಿ ಬಿ ಜೆ ಪಿಯವ್ರದ್ದು ಹಾಲತ್ತೇನಾಗ್ಬಿಟ್ಟಿದೆ. 48 ತಾಸು ಅಷ್ಟೇ ಆಗಿರೋದು ಸರ್. ಈ ಪತ್ರ ಕೊಟ್ಟು ಬಿಡುಗಡೆ ಮಾಡಿ ಪಬ್ಲಿಕ್ನಲ್ಲಿ. ಅದು ನಿಮ್ಗೆ ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ, ನಮ್ಮ ಮಾಧ್ಯಮ ಸ್ನೇಹಿತರಿಗೆ. ಈ 48 ತಾಸಿನಲ್ಲಿ ಒಬ್ಬ RSS ಮಾತಾಡ್ತಿಲ್ಲ, ಬಿ ಜೆ ಪಿಯವ್ರು ಎಲ್ಲರೂ ಮಾತಾಡ್ತಾರಲ್ಲ. ಯಾಕಂದರೆ ನಾನು ಹೇಳ್ತಿದ್ದೆ, ಇವ್ರ ಪ್ರಮೋಷನ್ ಈಸ್ ಡಿಪೆಂಡೆಂಟ್ ಆನ್ ಎಷ್ಟು ಜೋರಾಗಿ ಪ್ರಿಯಾಂಕರ್ಗೆ ವಿರುದ್ಧ ಮಾತಾಡ್ಬೋದು ಅಥವಾ RSS ಅವ್ರ ಪರವಾಗಿ ಮಾತಾಡ್ಬೋದು ಅಂದ್ಬಿಟ್ಟು. ಅಲ್ಲಿ ನೋಡಿ, ಅಲ್ಲಿ ಅಸೆಂಬ್ಲಿನಲ್ಲಿ RSS ಬಗ್ಗೆ ಏನಾದರೂ ಮಾತಾಡಿದ್ರೆ ಇಡೀ ಸದನದ ಕಲಾಪನೇ ಮುಗಿಸ್ಬಿಡ್ತಾರೆ ಬಿ ಜೆ ಪಿಯವರು. ಏನಕ್ಕೆ? ಅಷ್ಟೇನು ಇಂಪಾರ್ಟೆಂಟ್ ಇದ್ದಾರೆ ಇವರು. ಒಂದು NGO ಆಫ್ಟರ್ ಆಲ್, ಸೋ ಕಾಲ್ಡ್ NGO, ಅನ್ರಿಜಿಸ್ಟರ್ಡ್ NGO. ಪ್ರಶ್ನೆ ಉತ್ತರ ಬರಲಿ ಸರ್. ಈಗ ಸರ್ಕಾರಿ ಜಾಗದಲ್ಲಿ RSSನ ಕಾರ್ಯಕ್ರಮಗಳನ್ನು ನಿಷೇಧ ಮಾಡುವಂಥ ನಿರ್ಧಾರ ಯಾವಾಗ ನೋಡೋಣ. ಈಗ ಮೊನ್ನೆನೇ ಬರೆದಿರೋದು ಚೀಫ್ ಸೆಕ್ರೆಟರಿ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬರೆದಿದ್ದಾರೆ. ಎಲ್ಲ ಸಾಧಕ ಬಾಧಕಗಳನ್ನು ನೋಡ್ಕೊಂಡು ಮಾಡಬೇಕು. ತಮಿಳ್ನಾಡು ಮಾದರಿ ಏನಿದೆ ಅಂತ ಗೊತ್ತಿಲ್ಲ. ತಮಿಳ್ನಾಡಿನಲ್ಲಿ ನನ್ನ ಮಾಹಿತಿ ಏನಿದೆ ಅಂದರೆ, ಮೊನ್ನೆ ಗೌರ್ಮೆಂಟ್ ಮೈದಾನಗಳಲ್ಲಿ ಪರ್ಮಿಷನ್ ಇರಲಾರ್ದೆ ಮಾಡಿದಾಗ 39 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ಅಷ್ಟೇ ಮಾಹಿತಿ. ಅಲ್ಲಿ ಎಲ್ಲ ಕಡೆ ಕಡ್ಡಾಯ ಇರ್ತದೆ ಸರ್. ಈಗ ನೀವು ನಿಮ್ಮ ಸಂಸ್ಥೆಗಳಿರ್ಬೋದು, ನಿಮ್ಮ ವೈಯಕ್ತಿಕ ಮದುವೆಗಳಿರ್ಬೋದು, ಸಾರ್ವಜನಿಕರ ರಸ್ತೆಯಲ್ಲಿ ಮಾಡಬೇಕಾದ್ರೆ ಪರ್ಮಿಷನ್ ತೊಗೋಬೇಕಾ ಇಲ್ಲ? ಈ ಕಾಂಗ್ರೆಸ್ ಪಾರ್ಟಿ ಇರ್ಬೋದು, BJP ಪಾರ್ಟಿ ಇರ್ಬೋದು, ಅಥವಾ ಬೇರೆ ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು ಕೂಡ ಸಾರ್ವಜನಿಕರ ಮೈದಾನದಲ್ಲಿರ್ಬೋದು, ಉದ್ಯಾನವನಗಳಲ್ಲಿರ್ಬೋದು, ಅಥವಾ ರೋಡ್ನಲ್ಲಿರ್ಬೋದು ಮಾಡಬೇಕಾದ್ರೆ ನಿಮ್ಮ ಮನೇಲಿ ನಾಮಕರಣ ಇರುತ್ತೆ, ನಿಮ್ಮ ಕಡೆ ಮದುವೆ ಇರ್ತದೆ, ನಿಮ್ಮ ಮನೇಲಿ ಮುಂಜಿ ಇರ್ತದೆ, ಆವಾಗ ನೀವು ಪರ್ಮಿಷನ್ ತೊಗೋಬೇಕಾ ಇಲ್ಲ? ತೊಗೋತೀರಲ್ಲ, ಇವ್ರು ಯಾಕೆ ತಗೊಳಲ್ಲ? ಬಟ್ ಈಗ ಅದಕ್ಕೆ ನಾನು ಹೇಳ್ತಾ ಇರೋದು. ಆ ಪ್ರಶ್ನೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ನಾವೇನು ಆ ಥರದ್ದು ಕಾನೂನು ಮಾಡಿರಲ್ಲ, ಕಡ್ಡಾಯ ಅನುಮತಿ ಪಡಿಬೇಕು ಅಂತ ಕಾನೂನು ಮಾಡಿ ಇದೆ. ಯಾರು ಹೇಳಿದ್ದು? ಈಗ ನೋಡಿ, ನೀವು ಏನು ಪ್ರಶ್ನೆ ಕೇಳಿದರೆ ಅವ್ರಿಗೆ ನನಗೆ ಗೊತ್ತಿಲ್ಲ. ಈಗ ನೀವೇ ಹೇಳಿ, ನೀವು ಒಂದು 10 ಜನ ನೀವು ಸೇರಬೇಕು ಅಂದರೆ ಪರ್ಮಿಷನ್ ತೊಗೋಬೇಕಲ್ವ? ಪಾಪ ಇಲ್ಲಿ ಯಾವುದೋ ಕಬ್ಬನ್ ಪಾರ್ಕ್ನಲ್ಲಿ ಬುಕ್ ಓದೋರಿಗೆ ಹೋಗಿ ಜನ ತೊಂದರೆ ಕೊಡ್ತಾರೆ. ಆಮೇಲೆ ಇಲ್ಲಿ ಇವರು ದೊಣ್ಣೆ ಬೀಸ್ಕೊಂಡು ಬರೋರಿಗೆ ಸುಮ್ಮನೆ ಇರ್ತೀವಿ. ಏನಕ್ಕೆ ಡಿಮ್ಯಾಂಡ್ ಅಲ್ಲ, ನನ್ನ ಸಲಹೆ ಇದೆ, ಆಗುತ್ತೆ. ಈಗ ನೀವೇ ಹೇಳಿ ಸರ್, ನಾಳೆ ನಾನು ಒಂದು ಕರೆಯನ್ನು ಕೊಡ್ತೀನಿ. ಎಲ್ಲ ನಮ್ಮ ಅಂಬೇಡ್ಕರ್ ರೈಟ್ಸ್ ಎಲ್ಲರೂ ಆಚೆ ಬರಬೇಕು, ಎಲ್ಲರೂ ನೀಲಿ ಶರ್ಟ್ ಹಾಕ್ಕೊಂಡು ಬರಬೇಕು, ಎಲ್ಲರೂ ದೊಣ್ಣೆ ತೊಗೊಂಡು ಬರಬೇಕು, ಮಾರ್ಚ್ ಪಾಸ್ಟ್ ಮಾಡೋಣ ಅಂದರೆ ಬಿಡ್ತೀರಾ? ಬಿಡೋದಿಲ್ಲ. ಆಯಿತು, ಬೇರೆ ಸಮಾಜದವರು ಈಗ ಯಾವುದೋ ಒಂದು ಬೇರೆ ಕಾರ್ಯಕ್ರಮಕ್ಕೆ ಅವರವರ ಏನು ತತ್ವ ಸಿದ್ಧಾಂತದ ಪ್ರಕಾರ ಒಂದು ಮೆರವಣಿಗೆ ಮಾಡಬೇಕು ಅಂತಾರೆ. ಆ ಮೆರವಣಿಗೆಯಲ್ಲಿ ದೊಣ್ಣೆಗಳು, ಕತ್ತಿಗಳು ನಾವು ತೊಗೊಂಡು ಬರ್ತೀವಿ ಅಂತ ನಾವು ಕರೆ ಕೊಡ್ತೀವಿ. ಬಿಡ್ತೀರಾ? ಅಬ್ಸಲ್ಯೂಟ್ಲಿ, ಅದಕ್ಕೆ ಬರ್ದಿರೋದಲ್ಲ. ನಮ್ಮ ಸರ್ಕಾರ ಇರೋದ್ರಿಂದನೇ ನಮ್ಮ ಸರ್ಕಾರಕ್ಕೆ ಫಸ್ಟ್ ಸಲಹೆ ಕೊಡಬೇಕು, ಅದಾದಮೇಲೆ ಬೇರೆ ಸರ್ಕಾರಗಳಿಗೆ ಕೊಡೋಣ ಅಂತ ಸಲಹೆ. ಇಲ್ಲನ ಆಗಲಿ ಸರ್. ನಿಮ್ಮ ಪತ್ರದ ಒಂದು ಕ್ಲಾರಿಫಿಕೇಶನ್ ಅಂದರೆ ಶಾಲಾ ಕಾಲೇಜು ಆವರಣಗಳಲ್ಲಿ
ಸರ್ಕಾರದ ಸರ್ಕಾರಿ ಶಾಲಾ ಕಾಲೇಜು ಆವರಣ, ನನಗೆ ಬಿ ಜೆ ಪಿ ಖಾಸಗಿ ಸಂಸ್ಥೆನಲ್ಲಿ ಏನಾದರೂ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಸರ್ಕಾರಿ ಶಾಲಾ ಕಾಲೇಜು ಆವರಣದಲ್ಲಿ ಶಾಖೆಗೆ ಮಾತ್ರನೋ ಅಥವಾ ಎಲ್ಲ ರೀತಿಯ ಚಟುವಟಿಕೆಗಳು ಇರಬಾರ್ದು? ಯಾವುದೇ ರೀತಿಯ ಚಟುವಟಿಕೆಗಳು ಇರಬಾರ್ದು. ನಾನು ಹೇಳ್ದಂಗೆ ನೋಡಿ, ನಾನು ಯಾವ ದೇವ್ರನ್ನ ಪೂಜೆ ಮಾಡಬೇಕು, ಏನು ತಿನ್ನಬೇಕು, ನನ್ನ ಆಹಾರ ಹೇಗಿರಬೇಕು, ನನ್ನ ಉಡುಪು ಹೇಗಿರಬೇಕು, ನನ್ನ ಆಚರಣೆಗಳು ಏನು ಹೇಳಬೇಕು, ನಮ್ಮ ತಂದೆ ತಾಯಿ ಕಲಿಸ್ತಾರೆ ಮನೆಯಲ್ಲಿ. ನಮ್ಮದು ಒಂದು ಪದ್ಧತಿ ಇರ್ತಾವಲ್ಲ, ನಾವು ಮನೆ ದೇವ್ರು ಯಾವುದು, ಅದು ನಾವು ಯಾರಿಗೆ ಆರಾಧನೆ ಮಾಡಬೇಕು, ಯಾವ ಗ್ರಂಥ ಪಾಲನೆ ಮಾಡಬೇಕು, ನಮ್ಮ ತಂದೆ ತಾಯಿ ಕಲಿಸ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಹೋಗೋ ಮಕ್ಕಳು ಯಾರು? ಬಡವರು. ಏನಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಎಜುಕೇಷನಿಗೆ? ಯಾಕಂದರೆ ಆ ಬಡತನದಿಂದ ಹೊರಗೆ ಬಂದು ನಾಗರಿಕರಾಗಿ ಒಂದು ಸ್ವಾಭಿಮಾನದ ಬದುಕಲಿಕ್ಕೆ. ಅದರಲ್ಲಿ ಹೋಗಿ ಇವರು ದಿನ ಹೋಗಿ ದೊಣ್ಣೆಯಾಗಿ ಬೀಸೋದು, ಏನೇನೋ ಇರಲಾರ್ದೆಲ್ಲ ಏನೋ ಅವ್ರ ಕನಸುಗಳನ್ನು ನನಸು ಮಾಡೋದು ಏನಕ್ಕೆ ಬೇಕು ಸರ್ ನಮಗೆ? ಅಖಂಡ ಭಾರತದ ಕನಸು ಈ ಮಕ್ಕಳು ನನಸು ಮಾಡ್ತಾರಂತೆ. ಇವರು ಹಿಂದೂ ರಾಷ್ಟ್ರ ಕಟ್ಟಬೇಕಂತ ಇದ್ದಾರಲ್ಲ. ಹಿಂದೂ ರಾಷ್ಟ್ರ ಅಂದರೆ ಏನು ಸರ್? ಇಲ್ಲಿ ನಿಮ್ಮ ಶ್ರೀಲಂಕಾಯಿಂದ ಹಿಡ್ಕೊಂಡು ಅಫ್ಘಾನಿಸ್ತಾನ ತನಕ, ಕರೆಕ್ಟಾ? ಅಫ್ಘಾನಿಸ್ತಾನ ಪಾಕಿಸ್ತಾನ ನಮಗೆ ಸೇರಿದ್ರೆ ಯಾವ ಸಮುದಾಯ ಜನಸಂಖ್ಯೆ ಜಾಸ್ತಿ ಆಗುತ್ತೆ? ಯಾವುದು ಸರ್? ಮುಸ್ಲಿಮ್. ಹಿಂದೂ ರಾಷ್ಟ್ರ ಉಳಿತದ? ಸುಮ್ಮನೆ ಹಿಂಗೆ ಇಲ್ಲಾಜಿಕಲ್ ಕ್ವೆಶ್ಚನ್ಗಳು, ಇಲ್ಲಾಜಿಕಲ್ ಇದು ಮಾಡ್ಕೊಂಡು ಇವರೆಲ್ಲರೂ ಪ್ರಚೋದನೆ ಭಾಷಣಗಳು ಕೊಟ್ಕೊಂಡು ಹೋಗ್ತಾರೆ. ಅದಕ್ಕೆಲ್ಲ ನಮ್ಮ ಮಕ್ಕಳು ಯಾಕೆ ಬಲಿ ಆಗಬೇಕು ಸರ್? ನಾನು ಅದಕ್ಕೆ ದಯವಿಟ್ಟು ನಾನು ಕೇಳ್ತಾ ಇರೋದು, ನೀವು ಏನು ಪಾಠವನ್ನು ಅಲ್ಲಿ ಹೇಳ್ಕೊಡ್ತೀರಾ ಬೆಳಿಗ್ಗೆ 6 ಗಂಟೆಗೆ ಶಾಖೆಗಳಲ್ಲಿ, ಇಲ್ಲಿ ಸರ್ಕಾರಿ ಶಾಲೆಗಳ ಆವರಣದಲ್ಲಿ, ಮೈದಾನಗಳಲ್ಲಿ, ದಯವಿಟ್ಟು ಫಸ್ಟು ನಿಮ್ಮ ಮನೆ ಮಕ್ಕಳಿಗೆ ಹೇಳ್ಕೊಡಿ. ಸೆಲ್ಫಿ ಇನ್ ಶಾಖಾಸ್ ಹ್ಯಾಶ್ಟ್ಯಾಗನ್ನು ಮಾಡಿ ನೀವು ತೋರಿಸಿ ನಮಗೆ. ಎಲ್ಲ ವಿರೋಧ ಪಕ್ಷದ ನಾಯಕರು ಇರ್ಬೋದು, ಕೇಂದ್ರ ಸರ್ಕಾರದ ಏನು ನಿಮ್ಮ ನಾಯಕರು ಇರ್ಬೋದು, ಬಿ ಜೆ ಪಿ ನಾಯಕರು, ಅವ್ರ ಮಕ್ಕಳು ಗಣವೇಶ ಹಾಕ್ಕೊಂಡು ದೊಣ್ಣೆ ಬೀಸ್ಕೊಂಡು ಧರ್ಮರಕ್ಷಣೆ ಗೌರಕ್ಷಕರಾಗಲಿ. ಅದಾದಮೇಲೆ ಬಡವ್ರ ಮಕ್ಕಳ ಹತ್ರ ಬರಲಿ, ಮಾಡಲಿ. ಅದಕ್ಕೇನು ಅದೇ ಈಗ ನೋಡಿ, ಐ ಲವ್ RSS ಅನ್ನೋರೆಲ್ಲರೂ ದೇಶದ್ರೋಹಿನೇ. ಅವ್ರು ನೋಡಿ, RSS ಅವ್ರದ್ದು ಇತಿಹಾಸ ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಷ್ಟೇ. ಪಾಪ ಭಾಳಷ್ಟು ಜನರಿಗೆ ಅವರು ದಾರಿ ತಪ್ಪಿಸ್ಬಿಟ್ಟಿದ್ದಾರೆ, ಕೋಟ್ಯಾಂತರ ಜನರಿಗೆ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ RSS ಅವರು. ನಾನು ಕೇಳಿರೋ ಪ್ರಶ್ನೆಗೆ ಒಂದನ ಉತ್ತರ ಕೊಡ್ತಾ ಇದ್ದಾರೆ ಸರ್ ಇವರು. ಸರಳವಾದಂಥ ಪ್ರಶ್ನೆಗಳು ಕೇಳಿದ್ದೀನಿ. ಅವ್ರು ರಿಜಿಸ್ಟರ್ ಇದ್ದಾರಾ ಇಲ್ಲ, ಅದು ಹೇಳ್ತಾ ಇದ್ದಾರಾ ಇಲ್ಲ, ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ. ಅಲ್ಲಿ 50 ವರ್ಷ ಯಾಕೆ ಇವರು ಧ್ವಜ ಹಾರಿಸಿಲ್ಲ, ಅದ್ರ ಬಗ್ಗೆ ಮಾತಾಡಕ್ತಾರೆ ಇಲ್ಲ. ಸಾವರ್ಕರ್ ಅವ್ರ ಬಗ್ಗೆ ಮಾತಾಡಕ್ತಾರೆ ಇಲ್ಲ. ಸಾವರ್ಕರ್ ಅವ್ರು ಯಾಕಪ್ಪ ಬ್ರಿಟಿಷವ್ರ ಹತ್ರ ಪೆನ್ಷನ್ ತೊಗೊಂಡ್ರು, ಯಾಕೆ ಅವರು ಮಾತೃಭೂಮಿ ಅಂದಿಲ್ಲ, ಪಿತೃಭೂಮಿ ಎಂದಿದ್ರು ನಮ್ಮ ದೇಶಕ್ಕೆ, ಅದೆಲ್ಲ ಹೇಳ್ತಾರಾ? ಅದ್ರ ಒಂದು ಪ್ರಶ್ನೆಗನ ಉತ್ತರ ಕೊಟ್ಟಿದ್ದಾರ ನಂದು? ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ನನಗೆ ಸಹಾಯ ಮಾಡಬೇಕು. ಪ್ರಿಯಾಂಕರ್ಗೆ ಒಂದು 4-5 ಪ್ರಶ್ನೆಗಳು ಕೇಳಿದ್ದಾನೆ, ಅದಕ್ಕೆ ಉತ್ತರ ಕೊಡಿ ಸರ್ ಅಂತ ಹೇಳಿ. ಅದು ಇದು ಬಿಟ್ಟು ನಮ್ಮ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡೋದು ಅಷ್ಟೇ ಆಗಿದೆ ಹೊರತು ನಾವು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಅವ್ರ ಮನೆ ಮಕ್ಕಳು ಯಾವಾಗ ಇಳಿತಾರೆ, ಬೀದಿಗೆ ಇಳಿತಾರೆ, ಧರ್ಮರಕ್ಷಣೆಗೆ ಇಳಿತಾರೆ, ಗೋರಕ್ಷಣೆಗೆ ಇಳಿತಾರೆ, ಅದನ್ನು ಕೊಡ್ಬೋದಲ್ಲ. ಇತಿಹಾಸ ಗೊತ್ತಿಲ್ಲ, ವರ್ತಮಾನ ಮತ್ತು ಭವಿಷ್ಯನ ಅವ್ರ ಮಕ್ಕಳದ್ದು ಅವ್ರ ಕೈನಲ್ಲಿದೆ ಅಲ್ಲ. ಅದಕ್ಕೆ ನಾವು ಸ್ಪಷ್ಟೀಕರಣ ಕೊಟ್ಬಿಡಲಿ. ಅವರು ಇತಿಹಾಸ ಬೇಕಾದರೆ ಅವ್ರಿಗೆ RSS ಪಾಠದ ಇತಿಹಾಸದ ಪಾಠ ಹೇಳ್ಬೇಕಾದ್ರೆ ನನ್ನ ಹತ್ರ ಬರಲಿ. ಹೇಳಿದ್ದೀವಿ ಸರ್. ಅದು ಸರ್ಕಾರಿ ಥ್ರೆಟ್ ಅಲ್ಲ, ದೇ ಆರ್ ಟ್ರೈಂಗ್ ಟು ಥ್ರೆಟನ್. ಮೈ ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ಮೀ, ಮೈ ಪೀಪಲ್ ವಿಲ್ ಟೇಕ್ ಕೇರ್ ಆಫ್ ಮೀ. ಅದೇನು ಅವಶ್ಯಕತೆ ಇಲ್ಲ. ಇವರು ಏನು ಒಂದು ಫೋನ್ ಕರೆ ಮಾಡಿದ ತಕ್ಷಣ ಯಾರು ಹೆದರೋರಿಲ್ಲ, ಬೆದರೋರಿಲ್ಲ. ಆಮೇಲೆ ಇದೇನು ಮೊದಲನೇ ಸರಿ ಎದುರಿಸ್ತಾ ಇರೋದಾ? ಖರ್ಗೆ ಸಾಹೇಬ್ರಿಗೂ ಹಂಗೆ ಆಯಿತು, ನಮಗೂ ಹಂಗೆ ಆಗ್ತಾಯಿದೆ. ಇದು ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಳ್ತಾರೆ ಇದೆ.